ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಷಯ ನೀವು ನೋಡ್ತಾ ಇರ್ಬೋದು. ಇದು ಒಂದು ರೇಷನ್ ಸಿಗುವಂಥ ಮಾಲ್. ನೋಡಿ, ಈ ಕಾಲ ಯಾವಾಗ ಬದಲಾಯಿತೋ ಗೊತ್ತೇ ಆಗಲಿಲ್ಲ. ಮನೆಯಲ್ಲಿರೋ ಎಲ್ಲರೂ ಒಂದೇ ಸಾಬೂನು ಉಪಯೋಗಿಸ್ತಿದ್ವಿ. ಟಿ ವಿಯಲ್ಲಿ ಭಾನುವಾರ ಬರ್ತಿದ್ದಂಥ ಮೂವಿ ನೋಡೋದು ಇಡೀ ವಾರ ಕಾಯ್ತಾಯಿದ್ವಿ. ತುಂಬ ಜನಕ್ಕೆ ಇದು ನೆನಪಿರುತ್ತೆ. ಶೆಟ್ರಂಗಡಿಗೆ ಬಟ್ಟೆ ಕೊಂಡು ಸಾಮಾನು ತರ್ತಿದ್ವಿ. ಯಾವತ್ತೋ ಒಂದಿನ ಮಾಡುತ್ತಿದ್ದ ಹಬ್ಬದ ಅಡುಗೆಗೆ ಇವತ್ತು ರುಚಿ ಇಲ್ಲ. ಬೆಲ್ಲ ಕೆಂಡಿ ತಿನ್ನೋದೇ ಯಾವಾಗಲೋ ನೆನೆಸಿದಾಗ. ನಮ್ಮ ತಂದೆ ತರುತ್ತಿದ್ದ ಹಬ್ಬದ ಬಟ್ಟೆಯ ಸಂಭ್ರಮ ಈಗ ಯಾವ ಮಾಲ್ನಲ್ಲೂ ಸಿಗ್ತಿಲ್ಲ. ಸ್ಟೋರಿ ಕಾದಂಬರಿ ಓದುಗರ ಒಂದು ಬಳಗನೇ ಇರ್ತಿತ್ತು. ಹಾಡು ಕೇಳೋ ಒಂದು ಬಳಗನೇ ಇರ್ತಿತ್ತು. ನಾಟಕ ನೋಡೋವಂಥ ಒಂದು ಬಳಗನೇ ಇರ್ತಿತ್ತು. ಊರ ಜಾತ್ರೆಗಿಂತ ದೊಡ್ಡ ಪ್ರೋಗ್ರಾಮ್ಗಳೇ ಯಾವುದೂ ಇರಲಿಲ್ಲ. ಎಲ್ಲ ಧರ್ಮದವರು ಒಟ್ಟಿಗೆ ಆಚರಿಸ್ತಿದ್ರು. ಜ್ವರ ಬಂದರೆ ಅಮ್ಮನ ಕಾಫಿ ಕಷಾಯನೇ ಸಾಕಾಗಿತ್ತು. ನೆಗಡಿ, ಹೊಟ್ಟೆ ನೋವು, ಕೆಮ್ಮು, ಹೀಗೆ ತಲೆನೋವು, ಆದರೆ ಇಷ್ಟೇ ಕಾಯಿಲೆ ಆಗಿತ್ತು. ಸಕ್ಕರೆ ಕಾಯಿಲೆ ಅಂದರೆ ಮಂತ್ರಿಗೆ ಮಾತ್ರ ಬರ್ತಿತ್ತು. ಬೆಲ್ಲಕಂಡಿಗಿಂತ ಮರಗಳೇ ಜಾಸ್ತಿ ಇದ್ದವು. ಕ್ರಿಕೆಟ್, ಲಗೋರಿ, ಗಡ್ಡಾಬಾರ ಆಗ ಇವೇ ಫೇಮಸ್ ಆಗಿದ್ವು. ಭೂತದ ಮನೆ, ಭೂತದ ಬಿಲ್ಡಿಂಗ್ ಬಾರಿಗೆ ಒಂದೇ ಇರುತ್ತಿತ್ತು. ಸಂಜೆ 7ಕ್ಕೆ ಎಲ್ಲರೂ ಮನೆ ಸೇರ್ತಿದ್ರು. 5 ಪೈಸೆಗೆ ಚಾಕ್ಲೇಟ್ ಸಿಗುತ್ತಿತ್ತು. ದೊಡ್ಡ ಚಾಕ್ಲೇಟ್ ಅಂದರೆ 2 ರೂಪಾಯಿದು ರಸ್ಮಿ ಬಾರ್ ನೆನಪಿರುತ್ತೆ ತುಂಬ ಜನಕ್ಕೆ. ಭಾನುವಾರ ಕೂದಲು ಕಟಿಂಗಿಗೆ ಕ್ಯೂ ಇರುತ್ತಿತ್ತು. ಹುಡುಗಿಯರಿಗೆ ಅಮ್ಮನದೇ ಪಾರ್ಲರ್ ಆಗಿತ್ತು. ದೊಡ್ಡವರ ಅಂಗಿ ಚಿಕ್ಕವರಿಗೆ ಬಳುವರಿಯಾಗಿ ಬರುತ್ತಿತ್ತು. ದೊಡ್ಡವ್ರ ಬಟ್ಟೆ ಚಿಕ್ಕ ಮಕ್ಕಳಿಗೆ ಯಾರು ಹಿಂದೆ ಇರ್ತಾರೋ ಅವ್ರಿಗೆ ಒಂದು ಬಳುವಳಿಯಾಗಿ ಬರ್ತಿತ್ತು. ಮಳೆ ಶಾಲೆಗೆ ಹೋಗುವಾಗ ಬರುವಾಗ ಜೋರಾಗಿ ಬೀಳ್ತಾ ಇತ್ತು. ಮತ್ತು ಇಡೀ ದಿನ ಜಿಟಿ 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 ಅಂತ ಸುರಿತಿತ್ತು. ಮಗ್ಗೆ ಹೇಳೋದು ದೊಡ್ಡ ಅಸೈನ್ಮೆಂಟ್ ಆಗಿಬಿಟ್ಟಿತ್ತು. ಶಾಲೆಗಳಲ್ಲಿ ಮಗ್ಗೆ ಹೇಳೋದೇ ಒಂದು ದೊಡ್ಡ ಅಸೈನ್ಮೆಂಟು, ದೊಡ್ಡ ಟಾಸ್ಕ್ ಆಗಿತ್ತು. ದೊಡ್ಡ ಭಯನೂ ಇರ್ತಿತ್ತು. ಹೇಳೋಕ್ಕಾಗಿಲ್ಲ, ಹೇಳಿಲ್ಲ ಅಂದ್ರೆ ಮೇಡಮ್ ಹೊಡಿತಾರೋ, ಸರ್ ಹೊಡಿತಾರೋ, ಏನಪ್ಪ ಮುಂದೆ ಹೆಂಗಪ್ಪ ಅಂತ. ಬಿಗ್ ಅಸೈನ್ಮೆಂಟ್ ಅಂದರೆ ಮಗ್ಗಿನ ಒಪ್ಸೋದು, ಬರೆಯೋದೇ ಆಗಿತ್ತು. ಗುಬ್ಬಿ ಮನೆ ಅಂಗಳದಲ್ಲಿ ಇರುತ್ತಿತ್ತು. ಸಂಜೆ ಆದರೆ ಸಾಕು, ಬೇರೆ ಬೇರೆ ಹಕ್ಕಿಗಳ ಕಲರವ. ಟ್ರಾಫಿಕ್ ಜಾಮ್ ಕೇಳಿ ನೆನಪಿತ್ತು, ನೋಡಿ ಯಾವತ್ತೂ ನೆನಪಿರಲಿಲ್ಲ. ಹೀಗೆ ತರಕಾರಿ ತರೋದಕ್ಕೆ ಕೈ ಚೀಲ ನಾವೇ ತೊಗೊಂಡು ಹೋಗ್ಬೇಕಾಗಿತ್ತು ಅಂಗಡಿಗೆ. ನಮ್ಗೆ ಏನೇನು ತರಕಾರಿ ಬೇಕೋ ಅದನ್ನು ತೊಗೊಂಡು ಬರಬೇಕು ಅಂದರೆ. ನೆಲದಲ್ಲಿ ಡಿಪ್ಸ್ ಹೊಡೆಯೋದೇ ದೊಡ್ಡ ಜಿಮ್ ಆಗಿತ್ತು ನಮ್ಮ ಮನೆಯಲ್ಲಿ. ಯಾರಿಗಾದರೂ ನೋವಾದರೆ ನಾವು ದುಃಖ ಪಡ್ತಾಯಿದ್ವಿ. ಸ್ಮೈಲಿ ಮೆಸೇಜ್ಗಳನ್ನು ಕಳಿಸ್ತಿರ್ಲಿಲ್ಲ. ಫೋನ್ ಮಾಡಿ ಹೇಗಿದ್ದೀರಾ ಅಂತ ಕೇಳ್ತಿರ್ಲಿಲ್ಲ. ನಾವು ಮನಸ್ಸಲ್ಲಿ ದುಃಖ ಪಡ್ತಾಯಿದ್ವಿ. ಮನೆ ಮಂದಿ ಎಲ್ಲ ಒಟ್ಟಿಗೆ ಕೂತು ಮಾತಾಡಿದ್ರೆ ವಾಟ್ಸಪ್ ಗ್ರೂಪ್ ಆಗಿತ್ತು. ಇವತ್ತಿನ ಕಾಲದಲ್ಲಿ ಆ ಥರ ಯಾವುದೂ ಇಲ್ಲ. ಫೋಟೋ ತೆಗೆದರೆ ಕ್ಲೀನಾಗಿ ಬರೋದಕ್ಕೋಸ್ಕರ ಕಾಯ್ತಾ ಇದ್ವಿ. ಫೋಟೋ ಯಾವಾಗ ಬರುತ್ತೆ, ಚೆನ್ನಾಗಿದೆಯಾ ನೋಡೋಣವಾ ಅಂತ. ಪೇಪರ್ನಲ್ಲಿ ಅಪಘಾತದ ಸುದ್ದಿ ಬಂದರೆ ಮನಸ್ಸಿಗೆ ತುಂಬ ದುಃಖ ಆಗ್ತಾಯಿತ್ತು. ಯಾರೋ ಒಬ್ಬರು ಫೇಸ್ಬುಕ್ ಥರ ಎಲ್ಲ ವಿಷಯಗಳನ್ನು ಅಪ್ಲೋಡ್ ಮಾಡುತ್ತಿದ್ವು. ಅದೇ ಮನೆಗಳಿಂದ ವಿಷಯಗಳು ಡೌನ್ಲೋಡ್ ಕೂಡ ಆಗುತ್ತಿದ್ವು. ಊರ ಶೆಟ್ರಿಗೆ, ಡಾಕ್ಟರ್ಗೆ, ಶಾಲೆ ಮಾಸ್ಟ್ರಿಗೆ ಮನೆಯವರ ಎಲ್ಲ ಪರಿಚಯ ಇರ್ತಾಯಿತ್ತು ಮತ್ತು ಎಲ್ಲ ವಿಷಯ ಅವ್ರಿಗೆ ಗೊತ್ತಿರ್ತಿತ್ತು. ಕಾಲ ಬದಲಾಗಿದ್ದು ಗೊತ್ತೇ ಆಗಲಿಲ್ಲ. ನೆನಪುಗಳು ಯಾವುವು ಡಿಲೀಟ್ ಆಗಿಲ್ಲ. ಆ ನೆನಪುಗಳನ್ನು ಮಕ್ಕಳಿಗೆ ತಿಳಿಸಿ ಹೇಳಿ ಸಮಯ ಪ್ರಜ್ಞೆಯನ್ನು ತುಂಬಿ ಪ್ರತಿ ಮಕ್ಕಳಿಗೂ ಸಂಬಂಧಗಳ ಬೆಲೆಯನ್ನು ತಿಳಿಸಿ. ದಯವಿಟ್ಟು ಮಕ್ಕಳಿಗೆ ಸಂಬಂಧದ ಬೆಲೆಯನ್ನು ತಿಳಿಸಿ. ಯಾಕಂದರೆ ಎಲ್ಲರಿಗೂ ಗೊತ್ತಿರೋ ವಿಷಯನೇ, ಇವತ್ತಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಹಾಗಾಗಿ ಪ್ರತಿಯೊಬ್ಬರು ಸಮಯ ಪ್ರಜ್ಞೆಯನ್ನು ತಿಳಿಸಿ, ಸಂಬಂಧಗಳ ಬೆಲೆನ ತಿಳಿಸಿ, ಒಟ್ಟಾಗಿರೋದಕ್ಕೆ ತಿಳಿ ಹೇಳಿ ಮಕ್ಕಳಿಗೆ. ಮೊಬೈಲ್ ಫೋನ್ನ ಯೂಸ್ ಮಾಡೋಕ್ಕೆ ಬಿಡಬೇಡಿ. ಆದಷ್ಟು ಫ್ಯಾಮಿಲಿ ಜೊತೆ ಸೇರಿ
ಫ್ರೆಂಡ್ಸ್ ಜೊತೆ ಸೇರಿ ಒಳ್ಳೆಯ ಆಲೋಚನೆಗಳನ್ನ, ಒಳ್ಳೆಯ ವಿಷಯಗಳನ್ನ ತಿಳ್ಕೊಳ್ಳೋಕ್ಕೆ ಆಸಕ್ತಿ ಮೂಡಿಸೋವಂಥ ವಿಷಯಗಳನ್ನು ನೀವು ಮಕ್ಕಳಿಗೆ ಹೇಳಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಖುಷಿಯಾಗಿರಿ, ಜೀವನ ನೆಮ್ಮದಿನ ತರಲಿ. ಬರುವಂಥ ನಾಳೆ ಎಲ್ಲ ದಿನಗಳು ನಿಮ್ಮ ಜೀವನದಲ್ಲಿ ಖುಷಿಯಾಗಿರಲಿ ಅಂತ ಇಷ್ಟಪಡ್ತೀನಿ.